ಲೈಫಲ್ಲಿ ಒಂದ್ಸಾರಿನಾದ್ರೂ ವಿಸಿಟ್ ಮಾಡಬೇಕು ಅನ್ನೋ ಟೆಂಪಲ್ ಅಲ್ಲಿ ಅರುಣಾಚಲಂ ಟೆಂಪಲ್ ಕೂಡ ಒಂದು. ಇದು ತಮಿಳುನಾಡಿನ ತಿರುವಣಮಲೈನಲ್ಲಿದೆ. ಮೊದಲಿಗೆ ಟೆಂಪಲ್ನ ರಾಜಗೋಪುರದಿಂದ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆನ ಶುರು ಮಾಡಬೇಕು. ಇಲ್ಲಿ ಬರೋ ಪ್ರತಿಯೊಬ್ರು ಕೂಡ ಗಿರಿ ಪ್ರದಕ್ಷಿಣೆನ ಮಾಡ್ತಾರೆ. ಗಿರಿ ಪ್ರದಕ್ಷಿಣೆ ಮಾಡೋ ಟೈಮಲ್ಲಿ ನಮಗೆ 8 ಲಿಂಗಗಳು ಸಿಗುತ್ತೆ. ಇಂದ್ರಲಿಂಗಂ, ಅಗ್ನಿಲಿಂಗಂ, ಯಮಲಿಂಗಂ, ನೈಋತ್ಯಲಿಂಗಂ, ವರುಣಲಿಂಗಂ, ವಾಯುಲಿಂಗಂ, ಕುಬೇರಲಿಂಗಂ. ಸೊ ಕುಬೇರಲಿಂಗಂ ಆದ್ಮೇಲೆ ಮೋಕ್ಷ ಮಾರ್ಗ ಸಿಗುತ್ತೆ. ಈ ಮೋಕ್ಷ ಮಾರ್ಗದಿಂದ ಹೊರಗಡೆ ಬಂದ್ರೆ ಪ್ರತಿಯೊಬ್ರು ಮಾಡಿರೋ ಒಂದು ಆ ಪಾಪಗಳಿಗೆ ಮೋಕ್ಷ ಸಿಗುತ್ತೆ ಅನ್ನೋದು ಇಲ್ಲಿನ ನಂಬಿಕೆ. ಪ್ಲೀಸ್ ಎಲ್ರು ಅರ್ಲಿ ಮಾರ್ನಿಂಗು ಗಿರಿ ಪ್ರದಕ್ಷಿಣೆನ ಶುರು ಮಾಡಿ. ಇಲ್ಲ ಮಧ್ಯಾಹ್ನದಲ್ಲಿರುವಂತ ಈ ಬಿಸಿಲಿಗೆ ಕಾಲೆಲ್ಲ ಸಿಕ್ಕಾಬಟ್ಟೆ ತುಂಬಾ ಉರಿಯುತ್ತೆ, ಕಷ್ಟ ಆಗುತ್ತೆ. ವಿಶ್ವ ಹೇಗಂತಿದೆ? ವಿಶ್ವ ಬೇರೆ ಕಾಲು ಹೆಂಗೈತಪ್ರ? 14 ಕಿಲೋಮೀಟರ್. ಒಂದ್ಸರಿ ನಾವು ಇದನ್ನ ಮಾಡಿ ಶುರು ಮಾಡಿದಾಗ ನಾವು ಮಾಡಿರೋ ಪಾಪಕರ್ಮಗಳೆಲ್ಲ ನೆನಪಾಗುತ್ತೆ. ಇದೆಲ್ಲ ಆದ್ಮೇಲೆ ಫೈನಲ್ ಆಗಿ ರಾಜಗೋಪುರ ಹತ್ರ ಬಂದು ಗಿರಿ ಪ್ರದಕ್ಷಿಣೆನ ಮುಗಿಸಿ ಟೆಂಪಲ್ಗೆ ದರ್ಶನಕ್ಕೆ ಹೋದ್ರೆ ಮನ್ಸಿಗೆ ಎಷ್ಟು ಪೀಸ್ಫುಲ್ ಆಗಿರುತ್ತೆ ಗೊತ್ತಾ? ಅದನ್ನ ನೀವೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಚಂದ ಅಂತ. ಶಿವನ ದರ್ಶನ ಮುಗಿಸಿ ಹೋದ್ರೆ ನಿಮ್ ಲೈಫ್ ಚೇಂಜ್ ಆಗುತ್ತೆ ಅನ್ನೋದು ಇಲ್ಲಿ ಎಲ್ಲರೂ ನಂಬಿಕೆ. ಇಲ್ಲಿ ಬರೋ ಪ್ರತಿಯೊಬ್ರು ಕೂಡ ಅದೇ ಹೇಳ್ತಾರೆ. ಸೊ ತಿರುವಣಮಲೈನಲ್ಲಿರುವಂತಹ ಅರುಣಾಚಲಂ ಟೆಂಪಲ್ಗೆ ಪ್ರತಿಯೊಬ್ರು ವಿಸಿಟ್ ಮಾಡಿ. ಒಂದು ಲೈಫಲ್ಲಿ ಒಂದು ಪಾಸಿಟಿವಿಟಿ ನಿಮ್ಗೆ ಸಿಗುತ್ತೆ. ಶಿವಶಂಕರ ಪಾರ್ವತಿ ರಮಣ ನಿನಗೆ